ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಅಧ್ಯಯನವನ್ನ ಮಾಡಬೇಕು, ಇದರ ಆಳ ಅಗಲವನ್ನ ತಿಳ್ಕೊಳ್ಬೇಕು ಅಂತ ಹೋದಾಗ ಕಳೆದ ಒಂದು 2-3 ದಿನಗಳಿಂದ ಒಂದಷ್ಟು ವಿಚಾರಗಳು ನಾನು ಕೂಡ ಕಲೆ ಹಾಕಿದ್ದೀನಿ. ಈಗ ತಮ್ಗೆ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅಣ್ಣ. ಯಾವ ವಿಚಾರ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಬೆಂಗಳೂರು ನಗರದಲ್ಲಿ ಸ್ವೀಪಿಂಗ್ ಮಿಷಿನ್ಸ್ ಅಂದ್ರೆ ರಸ್ತೆಗಳಲ್ಲಿ ನೀವು ಕಸವನ್ನ ಗುಡಿಸ್ತಕ್ಕಂಥ ಯಂತ್ರಗಳು ಅಂತ ನೀವೇನ್ ಕರಿತೀರಿ, ಇದಕ್ಕೆ ಸಂಬಂಧಪಟ್ಟಂತೆ GBA ಅಥಾರಿಟಿ ಕಡೆಯಿಂದ ಇತ್ತೀಚಿನ ದಿನಗಳಲ್ಲಿ ಒಂದು ಚರ್ಚೆ ಆಗಿತ್ತು. ಬಹುಶಃ ಮಾರ್ಚ್ ಏಪ್ರಿಲ್ ಮುಂದಿನ ವರ್ಷದ ಒಳಗಡೆ ಈಗೇನು ಕೆಲವೊಂದಷ್ಟು ಈ ಹಿಂದೆ BBMP ಅಂತ ನಾವೇನು ಹೇಳ್ತಾ ಇದ್ವಿ, ಈಗ GB ಅಂತ ಮಾಡ್ಕೊಂಡಿದ್ದಾರೆ. BBMPಯಲ್ಲಿ ಒಂದು 26 ಸ್ವೀಪಿಂಗ್ ಮಿಷಿನ್ಗಳು ಬೆಂಗಳೂರು ನಗರಕ್ಕೆ ತಗೊಂಡಿದೀವಿ, ಇದೇ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇತ್ತು ಬಹಳ ವರ್ಷ ಅಂತಕ್ಕಂಥದ್ರ ಬಗ್ಗೆ BBMP ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಬಟ್ ತದನಂತರ ಏನು 26 ಮಿಷಿನ್ಗಳು ಬಹಳ ವರ್ಷಗಳಾಯ್ತು ಖರೀದಿ ಮಾಡಿ. ಸೊ ಸಾಮಾನ್ಯವಾಗಿ ಒಂದಷ್ಟು ವೇರ್ ಅಂಡ್ ಟೈರ್ಗಳಾಗಿದೆ. ಹಾಗಾಗಿ BBMP ಯಾರ್ಡ್ಗಳಲ್ಲಿ ಅವೆಲ್ಲವೂ ಕೂಡ ಈಗ ಕೆಲ್ಸಕ್ಕೆ ಬರದೇ ಇರೋ ರೀತಿ ಮೂಲೆ ಗುಂಪಾಗಿದೆ ಅನ್ನೋದು BBMPಯ ಅಫಿಷಿಯಲ್ಸ್ ಕನ್ಫರ್ಮೇಶನ್ ಕೊಟ್ಟಿದ್ರು. ಈಗ ಒಂದು ಇಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾದಂತ ವಿಚಾರ, 613 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಅಂದ್ರೆ ರೆಂಟಲ್ ಕಾಂಟ್ರಾಕ್ಟ್ ಪ್ರತಿ ವರ್ಷಕ್ಕೆ. ನಾನು ಒಂದೊಂದೇ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. 46 ಸ್ವೀಪಿಂಗ್ ಮಿಷಿನ್ಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ, ಅದರ ಬದಲಾಗಿ ರೆಂಟಲ್ ಕಾಂಟ್ರಾಕ್ಟ್ ಬೇಸಿಸ್ಗೆ ಹೋಗ್ತಾ ಇದ್ದಾರೆ ಸರ್ಕಾರ. ಅಂದ್ರೆ ಒಂದು ಮಿಷಿನಿನ ಕಾಸ್ಟಿಂಗ್ ಏನಾಗ್ತಾ ಇದೆ, 13,33,00,000 ಒಂದು ಮಿಷಿನ್ ಕಾಸ್ಟಿಂಗ್ ಹೋಗುತ್ತೆ. ಏನು ರೆಂಟಲ್ ಫಾರ್ಮುಲಾ ಇವಾಗ ಏನು ಅಪ್ಲೈ ಮಾಡಿದ್ದಾರೆ ರೆಂಟಲ್ ಮಾಡಲ್, ಈ ರೆಂಟಲ್ ಮಾಡಲ್ ಹೋದರೆ 13,33,00,000 ಒಂದು ಮಿಷಿನ್ಗೆ ಕಾಸ್ಟ್ ಆಗುತ್ತೆ. ಇದನ್ನ 7 ವರ್ಷಕ್ಕೆ ಈ ರೆಂಟಲ್ ಮಾಡಲ್ನ ಅಪ್ಲೈ ಮಾಡಿದ್ದಾರೆ. ಅಂದ್ರೆ ಇದನ್ನ ನೀವು ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದಾದ್ರೆ 1,90,00,000 ಬಂದು ಲ್ಯಾಂಡ್ ಆಗುತ್ತೆ. ಓವರ್ ಆಲ್ ಆಗಿ ಮಿಷಿನರಿ ಕಾಸ್ಟ್ ವಿಲ್ ಬಿ 13,33 lakhs ಅಟ್ ದ ಎಂಡ್ ಆಫ್ ದ ಡೇ. ಅಂದ್ರೆ ಇದು 7 ವರ್ಷಕ್ಕೆ ರೆಂಟಲ್ ಮಾಡಲ್ನ ಅಪ್ಲೈ ಮಾಡಿದ್ರೆ. ಈಗ ಇನ್ನೊಂದು ನಾನು ರಿಸರ್ಚ್ ಮಾಡಿದಾಗ ಹುಬ್ಳಿ ಮತ್ತೆ ಧಾರವಾಡದಲ್ಲಿ ಇದೇ ತರ ಸ್ವೀಪಿಂಗ್ ಮಿಷಿನ್ಗಳನ್ನ 2 ಮಿಷಿನ್ಗಳನ್ನ ಖರೀದಿ ಮಾಡ್ತಾರೆ. ಆ ಮಿಷಿನ್ಗಳ ಬೆಲೆ ಬಂದು 1,45,00,000 ಒಂದು ಮಿಷಿನ್ ನ ಕಾಸ್ಟ್. ಅಂದ್ರೆ ಎಷ್ಟಾಯ್ತು, 2,90,00,000 ಆಯ್ತು 2 ಮಿಷಿನ್ಗೆ. ಇದು ಹುಬ್ಳಿ ಧಾರವಾಡದಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು. ಈ ಹಿಂದೆ BBMPನೇ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ. 17 ಮಿಷಿನ್ಗಳನ್ನ ಪ್ರೊಕ್ಯೂರ್ ಮಾಡಿದಂತ ಸಂದರ್ಭದಲ್ಲಿ ಅದರ ಮಿಷಿನರಿ ಕಾಸ್ಟ್ 17 ಮಿಷಿನ್ದು 23 ಕೋಟಿ ಅಂತಕ್ಕಂಥದ್ನ ತೋರಿಸಿದ್ದಾರೆ ನಮ್ಗೆ. ಅದ್ರ ಕಾಸ್ಟ್ ನ ಎಷ್ಟು, 17 ಮಿಷಿನ್ಗೆ 23 crores. ಹುಬ್ಳಿ ಧಾರವಾಡ ಅಂದ್ರೆ ಇಲ್ಲಿಗೆ ಹುಬ್ಳಿ ಧಾರವಾಡದಲ್ಲಿ 1,45,00,000ಕ್ಕೂ ಮಿಷಿನ್ ಖರೀದಿ ಮಾಡಿದ್ದಾರೆ. ಇದೇ BBMP ಪ್ರೊಕ್ಯೂರ್ಮೆಂಟ್ ಮಾಡಿದಾಗ 17 ಮಿಷಿನ್ 23 ಕೋಟಿ ಅಂದ್ರೆ ಮತ್ತೆ ಡಿವೈಡೆಡ್ ಬೈ ಮಾಡಿದ್ರೆ 1,35,00,000 ಒಂದು ಮಿಷಿನ್ ಕಾಸ್ಟ್ ಆಗುತ್ತೆ. ಎಷ್ಟು, 1,35,00,000. ಈ ಹಿಂದೆ BBMPನೇ ಖರೀದಿ ಮಾಡಿರೋದು. ಈಗ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ನೀವು ಎಲ್ಲಾ ಸ್ಪೆಸಿಫಿಕೇಶನ್ಸ್ ಕೂಡ ಮೀಟ್ ಮಾಡಬೇಕು. ಒನ್ ಆಫ್ ದ ಟಾಪೆಸ್ಟ್ ಸ್ವೀಪಿಂಗ್ ಮಿಷಿನರಿನ ನಾವು ಖರೀದಿ ಮಾಡಬೇಕು ಅನ್ನೋದಾದ್ರೂ ಕೂಡ ಬಹುಶಃ ಅದರಲ್ಲಿ ಅಡಿಷನಲ್ ಆಗಿ ಒಂದಷ್ಟು ಕಂಟೈನರ್ಸ್ ಬರ್ತದೆ, ಇನ್ನೊಂದಷ್ಟು ಕೆಲವೊಂದಷ್ಟು ಆಸ್ಪೆಕ್ಟ್ಗಳು ಮೀಟ್ ಆಗ್ತದೆ ಆ ಸ್ಪೆಸಿಫಿಕೇಶನ್ ನಲ್ಲಿ. ಸೊ 3 crores is the maximum value which you can fix for the procurement of sweeping machine. ನಾನು 1.5 ಕೋಟಿನೂ ಹೇಳ್ತಾ ಇಲ್ಲ, 1.35 ಹೇಳ್ತಾ ಇಲ್ಲ, 1.45 ಹೇಳ್ತಾ ಇಲ್ಲ. ಯಾಕೆಂದ್ರೆ 1.35 BBMP ತಗೊಂಡಿದ್ದಂಥದ್ದು, 1.45ಗೆ ಹುಬ್ಳಿ ಧಾರವಾಡದಲ್ಲಿ ತಗೊಂಡಿದ್ರು. ನಾನು ಒಂದು ಹೆಜ್ಜೆ ಮುಂದೋಗಿ ಟಾಪೆಸ್ಟ್ ಸ್ಪೆಸಿಫಿಕೇಶನ್ಸ್ ನ ಗುರುತಿಸಿ ಮಾತಾಡೋದಾದ್ರೆ 3 ಕೋಟಿ ರೂಪಾಯಿ ಅದರ ಬೆಲೆ ಅಂತ ಅಂದ್ಕೋಣ ಉದಾಹರಣೆಗೆ.
ಅಲ್ಲಿಗೆ 46 ಮಿಷಿನ್ಗಳನ್ನ ಖರೀದಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದ್ದಾರೆ. ಸೊ 46 ಇಂಟು 3 ಏನಾಯ್ತು ಮ್ಯಾಥಮೆಟಿಕ್ಸು? ಬಹುಶಃ ಒಂದು ಹತ್ತತ್ರ ಒಂದು 150 ಕೋಟಿ ರೂಪಾಯಿ ವೆಚ್ಚ ಆಗ್ಬೋದೇ? 138. ಸರಿ, ಪ್ರಿಸೈಸ್ಲಿ ಆರ್ ಸ್ಪೆಸಿಫಿಕಲಿ ಹೇಳೋದಾದ್ರೆ ನೀವು 138 ಕೋಟಿ ಅಂತಾನೆ ಅಂದ್ಕೋಣ, ಇಲ್ಲ 150 ಕೋಟಿ ಅಂತಾನೆ ಅಂದ್ಕೋಣ. ಈಗ 150 ಕೋಟಿಗೆ ನೀವು ಈ ಮಿಷಿನ್ರ ಖರೀದಿ ಮಾಡಬೇಕಾದಂಥದ್ದು ಆಗಬಹುದಾದಾಗ ನೀವು 7 ವರ್ಷಕ್ಕೆ ಇದನ್ನ 613 ಕೋಟಿ ರೂಪಾಯಿ 613 ಕ್ರೋರ್ ರುಪೀಸ್ಗೆ ರೆಂಟಲ್ ಮಾಡೆಲ್ನ ಅಪ್ಲೈ ಮಾಡೋ ಅಂತ ಅವಶ್ಯಕತೆ ಏನಿತ್ತು? ಯಾಕೆಂದ್ರೆ ಈ ರೆಂಟಲ್ ಮಾಡಲ್ ಅಪ್ಲೈ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಮಿಷಿನರಿ ಕಾಸ್ಟ್ ವಿಲ್ ಬಿ 13 crore 33 lakhs ಇನ್ 7 years. ಪ್ರತಿ ವರ್ಷನೂ ನೀವು ಅದನ್ನ ಡಿವೈಡ್ ಮಾಡೋದಾದ್ರೂ 1,90,00,000. ಸೊ 3 ಕೋಟಿಗೆ ಸಿಗುವಂತ ಮಿಷಿನ್ರಿ 46 ಮಿಷಿನ್ರಿ ಇಂಟು ಗಂಗಾಧರಣ್ಣ ಹೇಳ್ದಂಗೆ 138 ಬಿಟ್ಕೊಳ್ಳೋಣ, 150 crores ಇಟ್ಕೋಣ. ಒಂದು ಸರ್ಕಾರಕ್ಕೆ ವ್ಯಾಲ್ಯೂ ಅಡಿಷನ್ ಆಯ್ತು, ಸರ್ಕಾರಕ್ಕೆ ಒಂದು ಅಸೆಟ್ ಆಯ್ತು. ಆದ್ರೆ ಇವತ್ತು ನೀವು ಕಾಂಟ್ರಾಕ್ಟ್ ಬೇಸಿಸ್, ಈ ರೆಂಟಲ್ ಬೇಸಿಸ್ ನೀವು ಕೊಡೋದ್ರಿಂದ ಮಿಷಿನರಿನೂ ಕೂಡ ಇವತ್ತು ಸರ್ಕಾರದಾಗಿರ್ಲಿಕ್ಕಿಲ್ಲ. ಅದ್ರ ಮುಂದುವರೆದ ಭಾಗವಾಗಿ ನಾನು ಒಂದೆರಡು ಪಾಯಿಂಟ್ ಹೇಳ್ತೇನೆ. ಒಪೆಕ್ಸ್ ಮಾಡಲು ಕೆಪೆಕ್ಸ್ ಮಾಡಲ್ ಬಗ್ಗೆನೂ ನಾನು ಚರ್ಚೆ ಮಾಡ್ತೀನಿ. ಆಪರೇಷನ್ ಎಕ್ಸ್ಪೆಂಡಿಚರ್ ಅಂತ ಒಪೆಕ್ಸ್ ಮಾಡಲ್ ಬಗ್ಗೆ ನಾವೇನು ಹೇಳ್ತೀವಿ ಇಲ್ಲಿ, ಅದನ್ನು ಕೂಡ ನಿಮ್ಗೆ ಒಂದು ಸಣ್ಣದಾಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಓದ್ಬಿಡ್ತೀನಿ. ಆಪರೇಷನ್ ಕಾಸ್ಟ್ ಏನಾಗುತ್ತೆ ನೀವೇ ಪರ್ಚೇಸ್ ಮಾಡಿದ್ರೆ ಸ್ವತಃ ಮಿಷಿನ್ ನ ಸರ್ಕಾರ ಅನ್ನೋದು, ಕ್ರೂ ಅಂದ್ರೆ ಆಪರೇಟರು, ಡ್ರೈವರು, ಹೆಲ್ಪರ್, ಅವ್ರಿಗೆ ಒಂದು 5 ರಿಂದ 8 ಲಕ್ಷ ರೂಪಾಯಿ. ಮತ್ತೆ ಫ್ಯೂಯಲ್ ಅಂಡ್ ಕನ್ಸ್ಯೂಮಬಲ್ಸ್ ಅದು 2 ರಿಂದ 4 ಲಕ್ಷ ರೂಪಾಯಿ. ಮತ್ತೆ AMC ಅಂದ್ರೆ ಮೇಂಟೆನೆನ್ಸ್ ಮಾಡ್ತಕ್ಕಂಥದಕ್ಕೆ AMC ಕಾಂಟ್ರಾಕ್ಟ್ಸ್ ನಾವೇನ್ ಕೊಡ್ತೀವಿ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಏನ್ ಕರಿತೀವಿ, ಸೊ ಅವ್ರಿಗೆ ಅರೌಂಡ್ 10 to 15 lakhs ಅಂತ ಅಂದ್ಕೊಳ್ಳೋಣ. ಅಂಡ್ ರಿಪೇರ್ಸು, ಇನ್ಶೂರೆನ್ಸು, ಟೈರ್ಸು ಇತ್ಯಾದಿ ಸೇರಿದಂತೆ 2 ರಿಂದ 5 ಲಕ್ಷ. ಮತ್ತೆ ಓವರ್ ಹೆಡ್ಸು, ಡೆಪೋ ಕಾಸ್ಟ್ಸ್ ಇದು 1 ರಿಂದ 3 ಲಕ್ಷ ರೂಪಾಯಿ. ಅಂದ್ರೆ ಇಲ್ಲಿ ಟೋಟಲ್ ಈಗ ಒಪೆಕ್ಸ್ ಆಪರೇಷನಲ್ ಎಸ್ಟಿಮೇಷನ್ ಬಂದ್ಬಿಟ್ಟು ನಮ್ಗೆ ಒಂದು 26 ಲಕ್ಷ ರೂಪಾಯಿ ಬೀಳುತ್ತೆ. ಹಿಯರ್ ಅಂಡ್ ದೇರ್ ಒಂದು 5 to 10% ವೇರಿಯೇಷನ್ ಅಂತಾನೆ ಅಂದ್ಕೊಳ್ಳೋಣ. ತದನಂತರ ಇವಾಗ ಕೆಪೆಕ್ಸ್ ಮಾಡೆಲ್ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ 3 ಕೋಟಿ ರೂಪಾಯಿ ನಾವು ಒಂದು ಮಿಷಿನರಿನ ಖರೀದಿ ಮಾಡ್ತೀವಿ ಅಂದ್ರೆ ಅಫ್ಕೋರ್ಸ್ ಅದರ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಂದ್ಬಿಟ್ಟು ಒಂದು 10 ವರ್ಷ ಸ್ವಾಭಾವಿಕವಾಗಿ. ಈಗ ನಾವೇ ಯಾವ್ದಾದ್ರು ಒಂದು ಗಾಡಿ ತಗೊಂಡ್ರೆ ಒಂದು 5 ವರ್ಷಕ್ಕೋ 10 ವರ್ಷಕ್ಕೋ ರೆಗ್ಯುಲರ್ ನಾವು ಮೇಂಟೆನೆನ್ಸ್ ಮಾಡ್ಬೇಕು. ಅದನ್ನೇ ಇವಾಗ AMC ಬರೋದು ಅದಕ್ಕೋಸ್ಕರನೇ, ಮೇಂಟೆನೆನ್ಸ್ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಅವ್ರಿಗೂ ಕಾಂಟ್ರಾಕ್ಟ್ ಕೊಡೋದು ಗೌರ್ಮೆಂಟ್. ಈಗ ನಮ್ಮ ಗಾಡಿಗಳೇ ಪ್ರತಿನಿತ್ಯ ರನ್ ಆಗ್ತಾ ಇರುತ್ತೆ, ಸರ್ವಿಸ್ ಮಾಡ್ತಾ ಇರ್ತೀವಿ, ಮತ್ತೊಂದು ಮಗದೊಂದು, ಇದೆಲ್ಲ ಬದಿಗೆ ಹೇಳೋಣ. ಆಯ್ತು, 10 years ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಅಂದ್ಕೋಣ ಆ ಮಿಷಿನರಿ. ಆ 10 ವರ್ಷ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ಕೊಂಡ್ರು ಕೂಡ ಪ್ರತಿ ವರ್ಷ ನಮ್ಗೆ ಒಂದು 30 ಲಕ್ಷ ಡಿಪ್ರಿಸಿಯೇಷನ್ ಕಳೆದ್ಬಿಡಿ ಆ ಕೆಪೆಕ್ಸ್ ಅಲ್ಲಿ. ಎಷ್ಟು? 3 ಕೋಟಿ ಮಿಷಿನರಿಗೆ 10 ವರ್ಷಕ್ಕೆ ಒಂದು 10% ನೀವು ಕಳೆದು ಬಿಡಿ, 30 ಲಕ್ಷ ಡಿಪ್ರಿಸಿಯೇಷನ್ ಕಳೆದು ಬಿಡಿ. ನೀವಿಷ್ಟು ಕಳೆದ್ರೂ ಕೂಡ ವರ್ಷ ಇಡೀ ನೀವು ಲೆಕ್ಕಾಚಾರ ಮಾಡಿದ್ರೆ, ಬಿಕಾಸ್ ಐ ಆಮ್ ಟಾಕಿಂಗ್ ದಿಸ್ ಆನ್ ಆನ್ಯುವಲ್ ನೋಟ್. ಇವಾಗ ನಾನೇನ್ ಕೆಪೆಕ್ಸ್ ಮತ್ತೆ ನನಗೆ ಒಪೆಕ್ಸ್ ಮಾಡಲ್ ಬಗ್ಗೆ ಚರ್ಚೆ ಮಾಡಿದೆ, ಇದು ನಾನು ಪ್ರತಿ ವರ್ಷದ ಮಾತಾಡ್ತಾ ಇದ್ದೀನಿ, ಒಂದೊಂದು ವರ್ಷದ ಮಾತಾಡ್ತಾ ಇದ್ದೀನಿ. ಇಟ್ ಈಸ್ ಆನ್ಯುವಲ್. ಸೊ ಇವಾಗ ನಿಮ್ಗೆ ಕೆಪೆಕ್ಸ್ ಒಪೆಕ್ಸ್ ಮಾಡೆಲ್ನ ನಾವು ಮುಂದಿಟ್ಟು ಮಾತಾಡೋದಾದ್ರೆ 1 ಕೋಟಿನೂ ಕೂಡ ನಾವು ಗಡಿಯನ್ನ ಮುಟ್ತಾ ಇಲ್ಲ ಇಲ್ಲಿ. ವೇರಿನ್ ನೀವು ಈ ರೆಂಟಲ್ ಕಾಂಟ್ರಾಕ್ಟ್ ಮಾಡೆಲ್ನ ಅಪ್ಲೈ ಮಾಡಿದ್ರೆ ನಿಮ್ಗೆ 1,90,00,000 ರೂಪಾಯಿ ಹೋಗ್ತಾ ಇದೆ ಪ್ರತಿ ವರ್ಷ. 7 ವರ್ಷಕ್ಕೆ 13 ಕೋಟಿ 33 ಲಕ್ಷ ಗಡಿಯನ್ನ ಮುಟ್ಟುತ್ತೆ. ನಿಮ್ಗೆ ಅಸೆಟ್ ಬಿಲ್ಡ್ ಆಗ್ತಾ ಇಲ್ಲ. ಇಟ್ ಈಸ್ ಅ ಲಯಬಿಲಿಟಿ, ಇಟ್ ಈಸ್ ಎ ಪ್ಯೂರ್ ಲಯಬಿಲಿಟಿ. ನೀವು ಜಸ್ಟ್ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕಟ್ತಾ ಹೋಗ್ತಾ ಇದ್ದೀರಾ. ವೆರಿನ್ ಅಟ್ಲೀಸ್ಟ್ ಇದು ಸರ್ಕಾರಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಆಗುತ್ತೆ, ಒಂದು ಅಸೆಟ್ ಆಗಿ ಒಂದು ಪರಿವರ್ತನೆ ಆಗ್ತದೆ. ಅಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಇನ್ನೊಂದು 26 ಈ ಸ್ವೀಪಿಂಗ್ ಮಿಷಿನ್ಗಳು BBMP ಯಾರ್ಡ್ಗಳಲ್ಲಿ ಬಿಸಾಕಿದ್ದಾರೆ ಅಂತ ಕೇಳಿದೆ. ಅಂದ್ರೆ ಅದು ಸೈಡಲ್ಲಿ ನಿಲ್ಸಿದ್ದಾರೆ. ಅದು ಯಾಕೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಐ ಮೀನ್ ಇದಕ್ಕೆ ಯಾರಾದ್ರೂ ಸೀರಿಯಸ್ ಆಗಿ
ಒಂದು ಟೆಕ್ನಿಕಲ್ ಟೀಮ್ ಯಾವ್ದಾದ್ರು ಒಂದು ವರದಿ ಮಾಡಿದಾರ ಅಂದ್ರೆ ಇಲ್ಲ, ನಮಗ್ ಬಂದಿರುವಂತ ರಿಪೋರ್ಟ್ ಇಲ್ಲ, BBMP ಅಫಿಷಿಯಲ್ಸ್ ಆರ್ ಕೋಟಿಂಗ್. ಈಗ ಇದನ್ನ ನಾವು ರಿಪೇರಿ ಮಾಡಬೇಕು ಅಂದ್ರೆ ಒಂದು 4 ರಿಂದ 6 ಕೋಟಿ ರೂಪಾಯಿಯಷ್ಟು ಹಣಕಾಸು ವೆಚ್ಚ ಆಗಬಹುದು ಅಂತ BBMP ಅಫಿಷಿಯಲ್ಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಮಗೆ ಬಂದಿರತಕ್ಕಂತ ಮಾಹಿತಿ. ಈಗ ಆ 26 ಮಿಷಿನು 4 ರಿಂದ 5 ಕೋಟಿ ರೂಪಾಯಿಗೆ ನೀವು ಅದನ್ನ ಸರಿಪಡಿಸ್ಕೊಂಡು, ಅಥವಾ ನನಗೆ ಗೊತ್ತಿಲ್ಲ ಇನ್ನೂ ಏನಾದ್ರೂ ಕೂತ್ಕೊಂಡು ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೂತು ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ಗೆ ಕೊಟ್ಟು ಅದನ್ನ ಒಂದು ರಿಪೋರ್ಟ್ ತಗೊಂಡು ಇನ್ನೇನಾದ್ರು ಕಮ್ಮಿ ಮಾಡೋದಕ್ಕಾಗತ್ತಾ, ಆದರೆ 3 ಕೋಟಿಲೇ ಮಾಡ್ಬೋದಾ, 4 ಕೋಟಿನೇ ಆಗತ್ತಾ, ಇದನ್ನ ಕೂತ್ ಚರ್ಚೆ ಮಾಡಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಈಗ 26 ಮಿಷಿನ್ ನ ಏನ್ ಸೈಡಲ್ಲಿ ಬಿಸಾಕಿದ್ದಾರೆ ಅದನ್ನ ರಿಪೇರಿ ಆದ್ರೂ ಮಾಡಿ ಈಗ ಅದನ್ನ ಕೆಲಸ ಶುರು ಮಾಡ್ಬೋದಲ್ವಾ. ಒಂದು ಇಲ್ಲಿ ಬಹಳ ಜನ ಹೇಳುವಂಥದ್ದು, ಈಗ AMC ಯಾರು ತಗೊಂಡಿದ್ದಾರೆ, ಈ ಕಾಂಟ್ರಾಕ್ಟ್ ನ ಯಾರು ಪಡ್ಕೊಂಡಿದ್ದಾರೆ, ಇದರಲ್ಲಿ ಸಾಕಷ್ಟು ವೈಫಲ್ಯತೆಗಳು ಮೇಂಟೆನೆನ್ಸ್ ನಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಒಂದು ಚರ್ಚೆ. ಜೊತೆಯಲ್ಲಿ ಬಹಳ ಜನ ಇವತ್ತು ನಮ್ಗೆ ಡ್ರೈವರ್ಸ್ಗಳನ್ನ ಅದನ್ನ ನಾವು ಆ ಗಾಡಿಯನ್ನ ಯೂಸ್ ಮಾಡೋದಕ್ಕೋಸ್ಕರ ನಾವು ಡ್ರೈವರ್ಸ್ನ ಏನು ಅವ್ರನ್ನ ಕರ್ಕೊಳ್ತೇವೆ, ಅವ್ರಿಗೆ ಆ ಗಾಡಿಯನ್ನ ಕೊಡ್ತೇವೆ, ಅವ್ರಿಗೆ ಆ ಸ್ಕಿಲ್ಡ್ ಲೇಬರ್ ಆಗಿದ್ಯಾ, ಅವ್ರಿಗೆ ಟ್ರೈನಿಂಗ್ ಆಗಿದ್ಯಾ, ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇದು ಒಂದಷ್ಟು ಜನ ವಾರ್ಡ್ಗಳಲ್ಲಿ ಯಾರು ರೆಸಿಡೆಂಟ್ಸ್ ಇದ್ದಾರೆ, ಬೆಂಗಳೂರಿನ ನಾಗರಿಕರು, ಅವರು ಕೂಡ ಇಲ್ಲ ಇದನ್ನ ಸರಿಯಾಗಿ ಬಳಕೆ ಮಾಡ್ತಕ್ಕಂಥದ್ದು ಕೂಡ ಒಂದು ಟ್ರೈನಿಂಗು ಕೂಡ ಅವ್ರಿಗೆ ಆಗಿಲ್ಲ ಇಲ್ಲಿವರೆಗೂ ಅನ್ನೋದು ಕೂಡ ಒಂದು ಚರ್ಚೆ ಇದೆ, ಗಂಭೀರವಾದಂತ ಚರ್ಚೆ. ಇದು ಯಾರು ಬೆಂಗಳೂರಿನ ನಾಗರಿಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಅವರ ಅಭಿಪ್ರಾಯಗಳು. ಸರ್, ಈಗ 26 ಮಿಷಿನ್ ನ ನೀವು 4 ಕೋಟಿ 3 ಕೋಟಿನಲ್ಲಿ ನೀವು ಸರಿನೇ ಪಡಿಸ್ಬೋದು ಅನ್ನೋದಾದ್ರೆ ವೈ ಡೋಂಟ್ ಯು ಕನ್ಸಿಡರ್ ಇಟ್? ಯಾತಕ್ಕೆ ಅದನ್ನ ಪರಿಗಣನೆಗೆ ತಗೊಳ್ಬಾರ್ದು? 3 ಕೋಟಿ 4 ಕೋಟಿ ರೂಪಾಯಿ ಇವತ್ತು ನೀವು 613 ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ರೆಡಿ ಇರ್ತಕ್ಕಂಥ ಸರ್ಕಾರ, ಆಲ್ರೆಡಿ ನೀವು ಕ್ಯಾಬಿನೆಟ್ ಅಲ್ಲಿ, ಯಾಕೆಂದ್ರೆ ಅಬೌವ್ 5 crores ಏನೇ ಇದ್ರು ಕೂಡ ಕ್ಯಾಬಿನೆಟ್ ಹೋಗ್ಲೇಬೇಕು, ಸಚಿವ ಸಂಪುಟದಲ್ಲಿ ಕ್ಲಿಯರೆನ್ಸ್ ತಗೊಂಡು ಬರ್ಲೇಬೇಕು. ಈಗ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಪ್ರೂವಲ್ ತಗೊಂಡು 613 ಕೋಟಿ ರೂಪಾಯಿ ಈಗ ರೆಂಟಲ್ ಮಾಡನ್ನ ಅಪ್ಲೈ ಮಾಡಕ್ ಹೋಗ್ತಾ ಇದೀರಾ. ಆದ್ರೆ ಒಂದು ಇಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ, BCG ಕಡೆಯಿಂದ ಬಾಸ್ಟನ್ ಕಂಪನಿ ಅವರು ಏಜೆನ್ಸಿ ಅವರು ಕೊಟ್ಟಿರ್ತಕ್ಕಂಥ ಒಂದು ವರದಿ, ಇದನ್ನ ರೆಂಟಲ್ ಮಾಡಲಾಗಿ ನೀವು ತಗೊಳ್ಳೋದಕ್ಕಿಂತ ಇದನ್ನ ಪರ್ಚೇಸ್ ನ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ BCGನೂ ಕೂಡ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇವೆಲ್ಲವನ್ನ ಕೂಡ ರಾಜ್ಯ ಸರ್ಕಾರ ಗಾಳಿಗೆ ತೂರಿದೆ. ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕೇಳೋ ಅಂತದ್ದು, ಸರ್ ಯಾವುದು ಬೇಡ ಸರ್, ಮಂತ್ರಿಗಳಿಗೆ ನನಗೆ ಸೀದಾ ಒಂದು ಪ್ರಶ್ನೆ. ಯಾಕೆಂದ್ರೆ ಈಗ ಅವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿದ್ದಾರೆ. ಸರ್, ನೀವು ಎಷ್ಟೋ ಕಂಪ್ನಿಗಳು ನಡೆಸ್ತೀರಾ ಸರ್, ನಾವು ಯಾರೋ ಇಲ್ಲಿರೋರು ಕಂಪ್ನಿಗಳು ನಡೆಸ್ಬೋದು ಸರ್. ನೀವೊಂದು ಕಂಪ್ನಿಯ CEO ಆಗಿ CFO ಆಗಿ ನಾನು ನಿಮ್ಗೆ ಕೇಳ್ತೀನಿ ಒಂದು ಪ್ರಶ್ನೆ. ನೀವೇ ಒಂದು ಕಂಪ್ನಿ CEOನೋ ಅಥವಾ CFO ಅಂತ ಅನ್ಕೊಳ್ಳೋಣ. ವೆನ್ ಯು ಹ್ಯಾವ್ ಟು ಟೇಕ್ ಸೀರಿಯಸ್ ಕಾಲ್, ಈ ತರ ಒಂದು ಇಶ್ಯೂ ಆಗಿದೆ, ಇದನ್ನ ನಾವು ರೆಂಟಲ್ ಮಾಡಲ್ಗೆ ಹೋದ್ರೆ ಏನು, ಅಥವಾ ಇದನ್ನ ನಾವು ಪರ್ಚೇಸೇ ಮಾಡಿದ್ರೆ ಏನು, ನಮ್ಮ ಕಂಪ್ನಿಗೆ ಇದರ ಆಗ್ತಕ್ಕಂಥ ಅನುಕೂಲಗಳೇನು ಅನಾನುಕೂಲಗಳೇನು, ಫೈನಾನ್ಷಿಯಲಿ ನಮ್ಮ ಮೇಲೆ ಆಗುವಂತ ಬರ್ಡನ್ಸ್ ಏನು, ಅಥವಾ ಇದು ಅಸೆಟ್ ಗ್ರೋತ್ ಆಗತ್ತಾ ಅಥವಾ ಇದು ಲಯಬಿಲಿಟಿ ಆಗತ್ತಾ, ಇದನ್ನ ನೀವು ಆಲೋಚನೆ ಮಾಡ್ತೀರಾ ಇಲ್ವಾ ಒಬ್ಬ ಕಂಪ್ನಿ CEO ಅಥವಾ CFO ಆಗಿ? ಅದೇ ತರ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ನೀವೇನು ಯೋಚನೆ ಮಾಡಿದ್ರಿ ಸರ್ ಇದ್ರ ಬಗ್ಗೆ? 150 ಕೋಟಿಗೆ 46 ಮಿಷಿನ್ ನೀವು ಖರೀದಿ ಮಾಡೋದಕ್ಕೆ ಅವಕಾಶನೇ ಇದೆ. ಅದರ ಜೊತೆ ಒಪೆಕ್ಸ್ ಮಾಡ್ಲು ಕೆಪೆಕ್ಸ್ ಮಾಡ್ಲೋದು ನಾನು ನಿಮ್ ಮುಂದೆ ಇಟ್ಟಿದ್ದೀನಿ. ಇದೆಲ್ಲ ಮುಂದಿಟ್ಟು ಒಂದು 4 ಕೋಟಿ ರೂಪಾಯಿ ಅಂತ ಅನ್ಕೊಳ್ಳಿ ಸರ್, ಆಯ್ತು ಮಿಷಿನ್ರಿ, ಒನ್ ಆಫ್ ದ ಟಾಪೆಸ್ಟ್ ಸ್ಪೆಸಿಫಿಕೇಶನ್ ಇರುವಂತ ಮಿಷಿನ್ರಿ ನಮ್ಗೆ ಸಿಗುತ್ತೆ. ಅದ್ರ ಬದಲಾಗಿ ನೀವೇನ್ ಮಾಡ್ತಾ ಇದ್ದೀರಾ, 7 ವರ್ಷಕ್ಕೆ ರೆಂಟಲ್ ಕಾಂಟ್ರಾಕ್ಟ್ ಕೊಟ್ಟು ಆ ಮಿಷಿನರಿ ಕಾಸ್ಟ್ 3 ಕೋಟಿನೋ 4 ಕೋಟಿಗೋ ನಮ್ಗೆ ಸಿಗುವಂತದಕ್ಕೆ, ಸರ್ಕಾರಕ್ಕೆ ಸಿಗುವಂತ ಕಾಸ್ಟ್ ನ 13 ಕೋಟಿ 33 ಲಕ್ಷಕ್ಕೆ ಹೋಗಿ ತಲುಪಿಸ್ತಾ ಇದ್ದೀರಲ್ಲ ಸರ್. ಇದ್ರ ಹಿಂದಿನ ಉದ್ದೇಶ ಏನು ನನಗೆ ಅರ್ಥ ಆಗ್ಲಿಲ್ಲ.